ರಾಯಲ್ ಫ್ಯಾಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಸದ್ಯಕ್ಕೆ ನಾವು ಸಿದ್ದೇ ರೋಡಲ್ಲಿದ್ದೀವಿ. ನೋಡ್ಬೋದು ಗಾಡಿ ಪಾರ್ಟ್ಸ್ ಎಲ್ಲ. ಏನಕ್ಕಪ್ಪ ಅಂದರೆ ನಮ್ಮದು V30 ಡ್ರೈವರ್ ಸೀಟ್ ಅಸೆಂಬ್ಲಿ ಇದೆಯಲ್ಲ, ಅದು ಕಟ್ಟಾಗ್ಬಿಟ್ಟದೆ. ಸೊ ಅದಕ್ಕೆ ತೊಗೊಂಡು ಹೋಗೋಕೆ ನಾನು ಮತ್ತು ನಮ್ಮ ಸಚಿನ್ ಬ್ರೋ ಬಂದಿದ್ದೀವಿ. ಹಾಯ್ ಹೇಳಿ ಬ್ರೋ, ಸಬ್ಸ್ಕ್ರೈಬರ್ಗ ನಮ್ಮ ಓಲಾ ಎತ್ಕೊಂಬಂದಿದ್ದೀವಿ. ಚಾರ್ಜಿಂಗ್ ಹಾಕೊಂಡ್ರು ಎತ್ಕೊಂಡು ಹೋಗ್ತಾ ಇರೋದು. ಲಾಸ್ಟ್ ಟೈಮು ನಾನು ಬಡೋದು ಅಷ್ಟು ಆಕ್ಸಿಡೆಂಟ್ ಆದರೆ ಬಂಪರ್ ಇಲ್ಲೇ ತಂದಿದ್ದೆ. ಅವ್ರಿಗೆ ಹೇಳಿದ್ದೀನಿ ಒಂದು ಫೋಟೋ ಕಳಿಸೋರೆ, ಅದು ಬಿಟ್ಟು ಬೇರೆದು ರೇಟ್ ಎಲ್ಲ ಸಿಗುತ್ತೆ ಅಂತ ಚೆಕ್ ಮಾಡೋಣ. ಇಲ್ಲ ಅಂದರೆ ಅಲ್ಲಿ ಹೋಗಿ ತಗೋಣ. ನೋಡ್ಬೋದು ಸಿದ್ದೇ ರೋಡ್ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ. ಇಲ್ಲೆಲ್ಲ ಹೆಂಗಿದೆ ಪಾರ್ಟ್ಸು. ಈಗ ಒಂಥರ ಗ್ರೇವಿ ಆಡಿದ್ದಂಗೆ ಪಾರ್ಟ್ಸ್ ಎಲ್ಲಿ ಬೇಕು ಎಲ್ಲ ಸಿಗ್ತವೆ ನೋಡಿರಿ. ನೋಡಿರಿ ಇಂಜಿನ್ ಹೆಂಗದು ನೋಡಿ. ಸೊ ಬನ್ನಿ ಆಯ್ತು, ಅವರು ಫೋಟೋ ಕಳಿಸಿದ ಮೇಲೆ ಚೆನ್ನಾಗಿದೆ ನೋಡಿಕೊಂಡು ಸಿಗೋಣ. ಅಲ್ಲಿ ನೋಡ್ರಿ V30 ಅಸೆಂಬ್ಲಿ ಹೆಂಗೆ ತರ್ತಾವನೆ. ಯಪ್ಪ V30 ಅಸೆಂಬ್ಲಿ ನೋಡಿ. ಪಚ್ಚದೆ ಆಗ್ಬಿಡೋದು ಯಾರು V30 ಅದನ್ನು ಪಕ್ಕ ಎತ್ಕೊಂಡು ರೆಡಿ ಮಾಡಾಕ್ತಾರೆ ಇದನ್ನು. ನೋಡ್ರು V30 ಅಷ್ಟೇ ರೆಡಿ ಮಾಡಾಕ್ತಾರೆ. ಯಾರಿಗಾನ ಕ್ಯಾಬಿನ್ ಮಾಡಾಕ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ನೋಡಿ ಇಲ್ಲೊಂದು ಹೆಂಗೆ ಆಕ್ಸಿಡೆಂಟ್ ಆಗಿದೆ ನೋಡಿ. ಇಲ್ಲಿ ಎಲ್ಲಿ ಹೆಂಗನೇ ಇಲ್ಲಿ ರೆಡಿ ಆಗುತ್ತೆ ಇಲ್ಲಿ ಅಲ್ಲ. ಇದನ್ನು ಸಿದ್ದಯ್ಯ ರೋಡ್ ಅಂತಾರೆ. ಸದ್ಯಕ್ಕೆ ಒಂದು 4-5 ಅಂಗಡಿ ಹುಡುಕಿದ್ವಿ, ಎಲ್ಲ ಸಿಗ್ತಾ ಇಲ್ಲ. ಇಲ್ಲೆಲ್ಲ ಒಂದು ಕಡೆ ಕೇಳಿದ್ವಿ, ಹಿಂದೆ ಅಲ್ಲೂ ಇಲ್ಲ ಅಂದರು. ಬಟ್ ನೋಡಿರಿ ಕ್ಯಾಬಿನ್ಗಳು ಯಾವನ ಡ್ಯಾಮೇಜ್ ಕ್ಯಾಬಿನ್ಗಳಿದ್ರೆ ನಿಮ್ಮದು ಆರಾಮ್ ಸಿಗ್ತದೆ. ಸೆಕೆಂಡ್ಸ್ ಕ್ಯಾಬಿನ್ ನೋಡಿ 12 ಆಗುತ್ತೆ. ಟಾಟಾ ಈ ಕಡೆ ಇದ್ದಾವೆ ಎಲ್ಲ ಒಳ್ಳೆ ಗಾಡಿಗಳು, ಇಂಜಿನ್ ಸಮೇತ ಏನು ಬೇಕು ಎಲ್ಲ ಸಿಗ್ತದೆ. ಯಾರನ್ನ ಆಕ್ಸಿಡೆಂಟ್ ಹೇಳಿಲ್ಲ, ಯಾರನ್ನ ಆಕ್ಸಿಡೆಂಟ್ ಆಗಿದೆ ಶೋರೂಮ್ಗೆ ಹೋಗೋಕೆ ಮುಂಚೆ ಇಲ್ಲಿ ಬಂದು ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ರೆ ಎಲ್ಲ ಪಾರ್ಟ್ಸ್ ಸಿಕ್ಬಿಡ್ತಲ್ಲ ಬ್ರೋ. ಎಲ್ಲ ಸಿಗುತ್ತೆ ನಿಂಗೆ ₹1,00,000 ಆಗುತ್ತೆ ನೋಡಿ. ಚಾರ್ಸಿನೂ ಇಲ್ಲ ಹಾಕೋದು ನೋಡಿ. ಯಾವ್ದು ಚಾರ್ಸಿ ಬೆಂಡ್ ಆಗುತ್ತೆ. ಸ್ಟ್ರೈಟ್ ಮಾಡ್ಬಿಟ್ಟು ಗಾಡಿ ಫಿಟ್ ಮಾಡ್ಕೊಡ್ತಾನೆ ಪಕ್ಕ ಅವ್ರು. ಸೊ ಇಲ್ಲಿ ಒಂದು 10-15 ಗಾಡಿ ಸುಮ್ಮನೆ ಪಾರ್ಟ್ಸ್ ಹಾಕ್ಬಿಟ್ಟು ಕಟ್ಬಿಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲ. ಬನ್ನಿ, ಯಾವುದೋ ಅಡ್ರೆಸ್ ಹೇಳಿದ್ದಾರೆ ನೋಡೋಣ. ಮೂವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ ನಮಗೆ ಬರೀ ಹಳೆ ಪಾರ್ಟ್ಸೇ ಎಲ್ಲ. ಸ್ವಲ್ಪ ಮುಂದೆ ಬನ್ನಿ, ಜಾಮ ಆಗ್ತಾ ಇದೆ ನೋಡಿ. ರಿಮ್ಮುಗಳೆಲ್ಲ ಹೆಂಗಿದಾವಪ್ಪ ನೋಡ್ಬೋದು. ರಿಮ್ಮುಗಳು ಹೆಂಗಿದಾವೆ ಅಲ್ಲ. ಎಲ್ಲ ಸಿಗುತ್ತೆ ನಮ್ಮದು ಇದು ಹೈಟೆಕ್ ಎಲ್ಲ ಸಿಗುತ್ತೆ. ಬಿಚ್ಚಿರೋದು ಚಾರ್ಸಿದು. ಹಾಂ, ಅದೇ ಡ್ರೈವರ್ ಸೀಟ್ ಅಲ್ಲ. ಡ್ರೈವರ್ ಸೀಟೇ ಬೇಕಿರೋದಲ್ವಾ? ಹೌದು ಡ್ರೈವರ್ ಸೀಟ್ ಅಂದ್ರೆ ಅಲ್ಲೈತೆ. ಹಾಂ, ನೋಡ್ಕೊಳ್ಳಿ ಹಿಂದೆ ಕೆಳಗಡೆ ಸ್ವಲ್ಪ ಇದು ಹೋಗಿದೆ ಬಿಡಿ, ರೆಸ್ಟ್ ಇರ್ತದೆ ಅಷ್ಟೇ. ಯಾವುದು ಅದು ಕೆತ್ತಾಗತ್ತೆ ಬಿಡಿ. ಏನು ಮಾಡಬೇಕು, ಗಾಡಿನ ಬಿಚ್ಕೊಂಡು ಬಂದಿದೆ. ಅದು ಇನ್ನ ಬಟ್ಟೆನೆ ಟಚ್ ಕ್ಲೀನೇ ಮಾಡಿಲ್ಲ. ಇವಾಗೇ ಮಾಡ್ತಿರೋದು, ಇವಾಗನೇ ಮಾಡ್ತಾ ಇರೋದು. ಇಲ್ಲಿ ಕ್ಲೀನ್ ಮಾಡ್ರೇನು ಧೂಳು ಗೀಲ್ ಬಿಟ್ಟು ಇಡುತ್ತದೆ. ಎಲ್ಲ ಫಂಕ್ಷನಬಲ್ ಇದೆಯಾ ಇದು ಹಿಂದೆ ಮುಂದೆ? ಯಾಕಂದ್ರೆ ನಮ್ದು ಇಲ್ಲಿ ಕಟ್ಟಾಗ್ಬಿಟ್ಟದೆ ಫುಲ್ ಅಸೆಂಬ್ಲಿ, ಅದಕ್ಕೆ ತಗೊಂತಾ ಇರೋದು. ಹಲೋ, ಹಾಂ ಹ್ಞೂ ಹಂದೆ ಇನ್ನ ದೇಖ್ತು ತನ್ನಿರಾಯ. ಇದ್ರದ್ದು ಸೈಡ್ ಡೋರ್ ಯಾವ್ದು ಇದು? ಟಾಟಾ ಏಸ್ ಅಲ್ಲ, ಬಡ ದೋಸ್ ಅಲ್ಲ. ಇದು ಯಾವ್ದು ಇದು? ಅಲ್ಟ್ರಾನಾ? ಮ್ಯಾಕ್ಸಿಮಮ್ ನೋಡಿ ಅಣ್ಣ. ಇಲ್ಲಿ ನೋಡಿ ಇನ್ನ ಕ್ಲೀನ್ ಇದು ಸ್ವಲ್ಪ ಕಿತ್ತೋಗಿದೆ ಬಿಟ್ಟರೆ. ಅದು ಸ್ವಲ್ಪ ಇದ್ರೇನೆ ಗಾಡಿನಲ್ಲಿ ಬರೋದು ನಮ್ಗೆ. ಅಷ್ಟಿದಿಲ್ಲ ಅಂದ್ರೆ ಕಂಪ್ನಿ ಅವ್ರನ್ನು ರಿಜೆಕ್ಟ್ ಮಾಡಲ್ಲ. ಏನೋ ಸ್ವಲ್ಪ ಒಳ್ಳೆ ಐಟಮ್ಗೆ ಡ್ಯಾಮೇಜ್ ಮಾಡಿ ರಿಜೆಕ್ಟ್ ಮಾಡ್ತಾರೆ. ಹೌದು, ಆಚೆ ಕಡೆ ಮಾಡ್ಬಿಡೋಣ. ಆಚೆ ಮಾಡ್ಬೇಡ ಬನ್ನಿ, ಸುಮ್ಮನೆ ಧೂಳಿಲಿ. ಮತ್ತೆ ಬಡದೊಂದು ಶೀಲ್ಡ್ ಬೇಕು, ಇದು ಆಚೆ ಕೊಟ್ಬಿಡಿ. ಆಮೇಲೆ ನೋಡೋಣ. ಶೀಲ್ಡ್ ಒಂದು ಬೇಕು. ಯಾವುದು? ಫ್ರಂಟ್ ಶೀಲ್ಡಾ? ಬನ್ನಿ ಇದು ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೊಂಡು. ಇದು ಸದ್ಯಕ್ಕೆ ಸೀಟ್ ತಗೊತಾ ಇರೋದು. ಎಲ್ಲರೂ ಹೇಳ್ಬೋದು ಯಾಕೆ ಹೊಸ ತೊಗೊಂಡ್ರೆ ಹಳ ತೊಗೊತಾ ಇದ್ದೀರಾ ಅಂತ. ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ನು ಹಂಗೆ ಇದೆ. ಪ್ಲಸ್ಸು ಹೊಸದು 8,500-9,000 ಹೇಳಿದ್ರು. ಫಿಟ್ಟಿಂಗ್ ಸಪ್ರೇಟು. ಇಲ್ಲೆಲ್ಲ ಒಂದು 2,500-3,000 ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಮೇಡಮ್ ಬನ್ನಿ, ಹೆಂಗೋ ಗಾಡಿ ಹಾಳಾಗಿದೆ, ಅದೆಲ್ಲ ರೆಡಿ ಮಾಡಿಸೋಬೇಕು, ಹೊಸದು ಹಾಕ್ಸೋಣ. ಸೀಟ್ ಅಸೆಂಬ್ಲಿ ಏನು ಬರ್ತಿಲ್ಲ, ಇದಕ್ಕೆ ಸೀಟ್ ಕವರ್ ಹಾಕಿದ್ರೆ ಸರಿ ಹೋಗುತ್ತೆ. ಹಾಂ, ಸ್ಲೈಡಿಂಗ್ ಚೆಕ್ ಮಾಡ್ತೀರಾ? ಹೌದೌದು, ಅದಕ್ಕೆ ಒಂದು ಇಟ್ಕೊಂಡು ಸ್ಲೈಡಿಂಗು ಪ್ಲಸ್ ಮೇನ್ ಬೆಂಡ್ ಆಗಬೇಕು ಅದಕ್ಕೆ. ಡೌನ್ ಹಾಂ, ಅದೇ ಒಂದು ರೌಂಡ್ ಇದಾದರೆ ಸರಿ ಹೋಗ್ತದೆ. ಬಿಡಿರಿ ಇವಾಗ. ಹಿಂದೆ ಇದೆಲ್ಲ ಚೆನ್ನಾಗಿದೆ ನನ್ನ ಗಾಡಿಯಲ್ಲಿ. ಬಟ್ ಇದು ಕಟ್ಟಾಗಿದೆ. ಹೌದೌದು, ಹಿಂದೆ ಮುಂದೆ ಹೋಗೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ.
ಇದು ಹಿಂದೆ ಹೋಗುತ್ತಲ್ಲ ಇನ್ನು ಬ್ಯಾಕ್ ಸೈಡ್ ಹಿಂದೆ ಸ್ವಲ್ಪ ಹಿಂದೆ ಕುತ್ಕೊಂಡ್ಬಿಟ್ರೆ ಎಷ್ಟು ಕಂಪನಿ ಅವ್ರು ಕೊಡ್ತಾರೆ ಇದು ಹಿಂದೆ ಹೋಗುತ್ತಲ್ಲ ಯಾವುದು ಇದು ಫೋಲ್ಡಿಂಗ್ ಆಗುತ್ತೆ ಇನ್ನ ಹಿಂದೆ ಮಾಡಿ ಹಿಂದೆನೂ ಹೋಗುತ್ತೆ ಮುಂದೆ ಓಕೆ ನೋಡಿ ಎಷ್ಟು ಫೋಲ್ಡ್ ಆಗಿದೆ. ಹೌದು ಓಕೆ ಇದು ಕಾಲಾಗಿ ಇಟ್ಕೊಂತೀವಿ ಓಕೆ ಇಷ್ಟು ಲಾಕು ಇನ್ನ ಹಿಂದೆ ಹೋದ್ರೆ ಇದು ಬಂದ್ಬಿಡುತ್ತಲ್ಲ ಕ್ಯಾಬಿನ್ ಇಲ್ಲಿ ಅಷ್ಟೇ ಹೋಗೋದು ಇಷ್ಟೇ ಇಲ್ಲಿ ಕ್ಯಾಬಿನ್ ಬಂದ್ಬಿಡುತ್ತಲ್ಲ ಪೀಟು ಓಕೆ ಓಕೆ ಕರೆಕ್ಟ್ ಇಲ್ಲಿ ಟಚ್ ಆಗ್ಬಿಡುತ್ತೆ ಟಚ್ ಆಗ್ರೆ ಸ್ಟ್ರೈಟ್ ಮಾಡಿ ಫೋಲ್ಡಿಂಗ್ ಬೇಕಂದ್ರೆ ಫುಲ್ ಫೋಲ್ಡಿಂಗ್ ಆಗುತ್ತೆ ನೋಡಿ. ಹೌದೌದು ಕಂಪ್ನಿ ದಣ ಎಷ್ಟು ಸ್ಟ್ರೈಟ್ ಇದೆ ಬಿಡಿ. ಇದು ಸ್ಟ್ರೈಟು ಓಕೆ 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 ಮತ್ತು ಬಡಾಸ್ ದೋಸ್ತು ಶೀಲ್ಡ್ ಒಂದಿದೆ ನೋಡ್ರಿ ರೈಟ್ ಸೈಡ್ ಡೋರ್ ಪಕ್ಕ ಚಿಕ್ಕದ ಬಾಕ್ಸ್ ಬರುತ್ತಲ್ಲ ಈಗ ಆ ಶೀಲ್ಡ್ ಇದೆಯಲ್ಲ ಅದ್ರ ಪಕ್ಕ ಇನ್ನೊಂದು ಚಿಕ್ಕದೊಂದು ಬಾಕ್ಸ್ ಟೈಪ್ ಒಂದು ಬರುತ್ತೆ ಆಚೆ ಕಡೆದು ಇದು ಶೀಲ್ಡ್ ಪಕ್ಕದಲ್ಲಿ ಬರೋದು ಅದ್ರ ಜೊತೆಲಿ ಇನ್ನು ಪಕ್ಕದೊಂದು ಬರುತ್ತೆ ಅದೊಂದು ಯಾವುದು ರೈಟ್ ಸೈಡ್ ಕೊಡಿ ಬಡ ದೋಸ್ತಿಗೆ ಅದು ಒಂದು ಹೋಗಿದೆ ನೋಡಿ. ಇದೆಲ್ಲ ಎಲೆಕ್ಟ್ರಿಕ್ ಗಾಡಿಗಳದೆಲ್ಲ ಇದೆಲ್ಲ ಎಲೆಕ್ಟ್ರಿಕ್ ಬಡ ದೋಸ್ತಲ್ಲ ಈ ಬ್ಲೂ ಕಲರ್ದೆಲ್ಲ ಅಲ್ಲ ಕಲರ್ ಚೇಂಜ್ ಮಾಡೋರೆ ಎಲ್ಲ ಒಂದೇ. ಹೌದೌದು ಫೋಟೋ ನಾನು ತೋರಿಸ್ತೇವೆ ಒಂದು ನಿಮಿಷ. ನನ್ನ ಫೋನ್ ನಿಮ್ಮ ಹತ್ರ ಈಗ ಇಲ್ಲೇ ಇರಬೇಕು. ಹೌದಣ್ಣ ಹಂಗೆ ತಗೊಂಡೋಗ್ಬಿಡ್ತೀನಿ. ಬಡ ದೋಸ್ತ್ ನೋಡಿ ಇಲ್ಲಿ ಇದು ಬ್ಯಾಕ್ ಸೈಡ್ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತಲ್ಲ ಅದು ಅಲ್ವಾ. ಇಲ್ಲಿದೆ ನೋಡೋಣ ಈಗ ಇಲ್ಲಿದೆ ಗೊತ್ತಾ ಚಿಕ್ಕ ಪೀಸು ಇದು ಇವಾಗ ನಿನ್ನ ಹತ್ರ ಇದಿದೆ ಯಾವ್ದು ಬೇಕಿರೋದು ಇದು ಈ ಪೀಸ್ ಸೆಂಟರ್ ನಲ್ಲಿ ಇರೋದಲ್ವಾ. ಹೌದು ಆ ಪೀಸ್ ಬೇಕು. ಐತೆ ಕೊಡ್ತೀನಿ. ರೈಟ್ ಸೈಡು ಡ್ರೈವರ್ ಸೈಡು ಕೊಡ್ತೀನಿ ಆಯ್ತಾ ಅದೊಂದು ಕೊಡಿ ಸಾಕು. ಬೇರೆ ಅದು ಕೊಡಿ ಅಷ್ಟೊತ್ತಿಗೆ ಇನ್ನೊಂದು ನೋಡ್ತೀನಿ ನಾನು. ಇನ್ನೇನು ಬೇಕಾಗುತ್ತೆ. ಹೆಡ್ಲೈಟ್ ತೋರಿಸಿದ್ರು ಬಡ ದೋಸ್ತು ಲಾಸ್ಟ್ ಟೈಮ್ ತೋರಿಸಿದ್ರಲ್ಲ ಇದೆಯಾ ಅದನ್ನ ಯಾವುದು ಬಡ ದೋಸ್ತು ಹೆಡ್ಲೈಟ್ ತೋರಿಸಿದ್ರಲ್ಲ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಇದೆಯಾ ಅದು ನೋಡಿ ಬೇರೆ ನೋಡಿ ಸೇಲ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇದು ಹೊಸದಾಗಿ ಎಲೆಕ್ಟ್ರಿಕಲ್ ಬಡ ದೋಸ್ತು ಬಿಟ್ಟವ್ರೆ ಆ ಗಾಡಿದು ಸೇಮೇ ಕಲರ್ ಹೊಡೆದು ಕೊಟ್ಟಿರೋದು ಅಷ್ಟೇ. ಅದೇ ಗಾಡಿದಿದೆಲ್ಲ ಅದು ಇಂಟ್ರದ ಸ್ಟೇರಿಂಗು ಅಲ್ಲ ಇಂಟ್ರದ ಸ್ಟೇರಿಂಗ್ ಅದು ಇಂಟ್ರಾದು ಇಲ್ಲ ಇಂಟ್ರದಲ್ಲ ಬೇರೆ ಇಂಟ್ರದ್ದು ಇರಬೇಕು ಅದು ಬೇಕಾ ನಿಮ್ಗೆ ಸ್ಟೇರಿಂಗ್ ಬೇಡ ನೋಡ್ರೆ ಇಂಟ್ರದ್ ಬೇಡ ನಂಗೆ ಸಾಕು. ಬಡ ದೋಸ್ತು ಎಲ್ಲ ಐತೆ ಅದು ಇಂಟ್ರಾನಲ್ಲಿನ ಐಟಮ್ ತಗೊಂಡ್ ಬಂದಿದ್ದದು. ಯಾವ್ದು ಡೋರ್ ಕೆಳಗಡೆ ಅರ್ಥ ಆಗಿಲ್ಲ ಯಾವ್ದು ವೀಲ್ ಆರ್ಚ್ ಮೇಲೆ ಬರುತ್ತಲ್ಲ ಸೆಂಟರ್ ಪೀಸ್ ತೋರಿಸು ಫೋಟೋ ಯಾವುದು ಅಲ್ಲ ಯಾವ ಥರ ಗೂಗಲಲ್ಲೇ ಮಾಡಿ ನೋಡಿ ಯಾವುದು ಅಂತ. ನಮ್ಮ ಗಾಡಿದಾ ಅದೇ ಹೇಳ್ತಿರೋದು. ಇದೇ ತಗೊತಾರೆ ಇದೆ ಅದನ್ನೇ ನಾನು ಹೇಳಿದ್ದು ಅದೇ ಇದೆಲ್ಲ ಇದು ಕೌನ್ಸಲ್ ಬರ್ತದೆ ಸ್ಟೇರಿಂಗ್ ಕೆಳಗಡೆ ಅದ್ರದ್ದು ಕ್ಯಾಪ್ ಇದು ಬಂದರೆ ಎಲ್ಲ ಒಟ್ಟಿನಲ್ಲಿ ಯಾವುದು ನಾವು ಒಂದು ಗಾಡಿ ಎತ್ಕೊಂಡು ಹೋಗ್ಬೋದು. ನಮ್ಮ ಅಮ್ಮನಲ್ಲಿ ಅಲ್ಲೊಂದು ಬಡ ದೋಸ್ತು ನಿಲ್ಸಿದ್ದ ಕ್ಯಾಬಿನ್ ಒಂದು ಗಾಡಿದು ಇಂಜಿನ್ ಒಂದು ಗಾಡಿದು ಟೈರು ಚಾರ್ಜ್ ಒಂದು ಗಾಡಿ ಏನಂದರೆ ಇಂಜಿನ್ ಎಲ್ಲ ಅದೇ ECU ಇಲ್ಲ ಸ್ಟಾರ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗು ಒಂದು 3 ಲಕ್ಷ 2.5 ಲಕ್ಷ ಏನಕ್ಕಂತ ಕೊಟ್ಬಿಟ್ಟು ಎತ್ಕೊಂಡು ಹೋಗು RTO ಪಾಸಿಂಗ್ ಇಸಿ ನಂಗೆ ಗೊತ್ತಿಲ್ಲ ಅಂದ ಆ ಲಾಸ್ಟಲ್ಲಿ ಡೆಡ್ ಎಂಡಲ್ಲಿ. ಅದೊಂದು 3 ಲಕ್ಷ ತೊಗೊಂಬಂದು ಒಂದು ಗಾಡಿ ರೆಡಿ ಮಾಡ್ಕೊಂಡು ಹೋಗೋದಲ್ಲ ಈ ರೋಡ್ಗೆ. ಒಂದು 3-4 ಲಕ್ಷ ತೊಗೊಂಬಂದ್ರೆ ಎಲ್ಲೇ ಪಾರ್ಟ್ಸ್ ರೆಡಿ ಮಾಡ್ಕೊಂಡು ಒಂದು ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಐಟಮ್ ಸಿಗುತ್ತೆ ರಿಜಿಸ್ಟರ್ ಆಗಲ್ಲ ಅಷ್ಟೇ. ಐಟಮ್ ಎಲ್ಲ ಒಂದೇ ಕಡೆ ಸಿಗಲ್ಲ. ಅಲ್ಲ ಈ ಏರಿಯಾ ರೋಡ್ಗೆ ಹೇಳ್ತಾರೆ ನಾನು. ಈ ರೋಡಲ್ಲಿ ಹುಡುಕಿದ್ರೆ ಒಂದು ಗಾಡಿ ಪಾರ್ಟ್ಸ್ ಪಕ್ಕ ಎಲ್ಲ ಸಿಗುತ್ತೆ. ಒಂದು ಬಡ ದೋಸ್ತ್ ಅಂದರೆ ಬಡ ದೋಸ್ತ್ ಎಲ್ಲ ಸಿಕ್ಬಿಡುತ್ತೆ. ಇದೆ 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 ಕರೆಕ್ಟು. ಫೋಟೋ ತೋರಿಸಿದ ತಕ್ಷಣ ಹೆಂಗೆ ಕರೆಕ್ಟಾಗಿ ಎತ್ಕೊಟ ಡೈಲಿ ನೋಡಿ ರೂಢಿ ಆಗ್ಬಿಟ್ಟಿರ್ತಲ್ಲ ನೀವು ಪಾರ್ಟ್ಸು. ಇನ್ನ ಐಟಮ್ ಇಷ್ಟು ಒಳಗಡೆ ಕಮ್ಮಿ ಇದೆ ಇದು. ಹೌದೌದು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಯಾರೋ ಒಬ್ರು ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಕಸ್ಟಮರ್ ಸಿಗ್ತಾರೆ ನಮ್ಮಂಥ ಗಾಡಿಗಳು ಅವ್ರು ಇಟ್ಕೊಂಡಿರ್ದು ಓನರ್ಗಳು ಎಲ್ಲ ಹೊಸ ಹಾಕ್ಸೋಕ್ಕಾಗಲ್ಲ. ಅವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ನೀವೇನು ಕೆಟ್ಟ ಕೆಲಸ ಏನು ಮಾಡ್ತಾಯಿದ್ದೀರ ನಾವು ಒಳ್ಳೇದೇ ಮಾಡ್ತಿರೋದಲ್ವಾ. ಹುಷಾರಣ ಬಿದ್ದಿದ್ದು ನಮಗೂ ಯೂಸ್ಫುಲ್ ಆಗುತ್ತೆ.
ನಾನು ನೋಡ್ಕೊಂಡು ಯಾರೋ ಒಬ್ರಿಗೆ ಇವಾಗ ಹೊಡೆದೋಗಿರ್ತವೆ ಶೋರೂಮ್ಗೆ ಹೋಗ್ತಾನೆ ಅವ್ನು 1 to 2 ಹೇಳ್ತಾನೆ. ಇಲ್ಲಿ ಬಂದು ಅರ್ಧ ರೇಟಿಗೆ ಸಿಕ್ಕ ನೋಡಿ. ಇವೆಲ್ಲ ಶೋರೂಮ್ಗಳಲ್ಲಿ ಎಷ್ಟು ಹೇಳ್ತೇವೆ ಗೊತ್ತಾ ಇವೆಲ್ಲ. ಇದು ರೇಟು ಸಿಗೋದಿಲ್ಲ. ಪಿಂಕ್ ಕಲರು ಬರೋದು ಯಾರು ತೊಗೊಂಡಿದ್ರಿ ಸರ್ ಬ್ಲೂ ಕಲರು. ಹಾಂ ಶೋರೂಮ್ಗೆ ಹೋಗ್ಬೇಕು. ಅವ್ರಿಗೆ ಗೊತ್ತೇ ಇಲ್ಲ ಈ ಥರ ಪಾರ್ಟ್ ಸಿಗುತ್ತೆ ಅಂತ. ನೋಡಿ ಇವೆಲ್ಲ ಕ್ಯಾಬಿನ್ ಕಟ್ ಮಾಡಿ ಇವೆಲ್ಲ ಪೀಸ್ಗಳು ಸಿಗೋದೇ ಇಲ್ಲ ಡ್ಯಾಮೇಜ್ ಆದರೆ. ಅವ್ನು ಫುಲ್ ಕ್ಯಾಬಿನು ಇನ್ಶೂರೆನ್ಸ್ ಕ್ಲೈಮು ಅಂತ ಇದೆಲ್ಲ. ಇದೊಂದು ಬೇಕು ನನಗೆ. ಯಾವುದು ಅಣ್ಣ ನಂಗೆ ಅದೊಂದು ಬೇಕು ಶೀಲ್ಡ್ ಒಂದು ನನಗೆ ಒಂದು ಕುಡಿಯೋದು ಬಡ ದೋಸ್ತು. ರೈಟು ಹಾಂ ರೈಟು ಡ್ರೈವರ್ ಸೈಡ್ ಹೆಂಗೆ ಬರ್ತದೆ ರೈಟ್ ಅಂದರೆ. ಎಲ್ಲಿದೆ ರೈಟು? RH. ಹಾಂ ಇಲ್ಲಿದೆ RH. ಅದು ಬಂದೇ ಅಲ್ವಾ ಅಣ್ಣ? ರೈಟ್ ಸೈಡ್ ಒಂದೇ. ರೈಟ್ ಸೈಡ್. ಓಕೆ ಇದೊಂದು ಆಯಿತು. ಇದೊಂದು ಬೇರೆ ಕೊಡ್ತೀರಾ? ಏನಾಗಿದೆ? ಲಾಕ್ ಕಟ್ ಆಗ್ಬಿಡು. ಇನ್ನೂ ನೋಡು. ಯಾವ ಲಾಕ್ ಕಟ್? ಸ್ವಲ್ಪ ಲಾಕ್ ಕಟ್ ಆಗ್ಬಿಡುತ್ತೆ. ಅದೇ ಮೇನ್. ಹಂಗೆ ಬರೋದು ಅದು. ಇಲ್ಲ ಹಿಂಗೆ ಆಗುತ್ತಲ್ಲ. ಇಲ್ಲ ಇಲ್ಲ ಇದು ಹಂಗೆ ಬರೋದು ನೋಡ್ರಿ. ಇಲ್ಲ ಇಲ್ಲ ನೋಡು ನೋಡಿ ಕರೆಕ್ಟ್ ಆಗಿ ಹಂಗೆ ಬರೋದು ಅದು. ಇಲ್ಲಿ ನೋಡಿ ಇದರಲ್ಲಿ ನೀವು ನೋಡ್ಕೊಳ್ಳಿ. ಅದು ಅದೇನಾ? ಹಂಗು ಲಿಫ್ಟಿಂಗ್ ಅದು ಪ್ರೆಸ್ ಹೋಲ್ ಹಿಂದೆ ಮುಂದೆ ಇರುತ್ತಲ್ಲ ಅಡ್ಜಸ್ಟ್ಮೆಂಟ್. ಇದು ರೈಟ್ ಅಲ್ಲ ಲೆಫ್ಟ್ ಇವೆಲ್ಲ? ರೈಟ್ ಲೆಫ್ಟ್ ಎರಡು ಐತೆ. ರೈಟ್ ಇದ್ರೆ ಒಂದು ಚೆನ್ನಾಗಿ ಕೊಟ್ಬಿಡಿ. ಸ್ವಲ್ಪ ಜಾಸ್ತಿ ಬೆಂಡ್ ಆಗ್ಬಿಡೋದು ಅಷ್ಟೇ. ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡುತ್ತೆ. ಸ್ವಲ್ಪ ಬೆಂಡ್ ಆಗಿದೆ ಅಷ್ಟೇ. कितने होना तुमना अर्जेंट छे दियो 15 बोले ना होना था 25 ಇದು RH ಇದು ಬೇಡ. ಇಲ್ಲಿದೆ RH LH ಅಂತ. ಇದು ಇದಿರಲಿ ಬಿಡಿ ಚೆನ್ನಾಗಿದೆ ನೋಡಿ ಅಣ್ಣ. ಇದಿರಲಿ ಬಿಡಿ. ಯಾವುದು ಇದು ಅದು RH ನೋಡಿ ಇಲ್ಲಿದೆ RH. RH ಇದು ಸ್ವಲ್ಪ ಟೈಟ್ ಆಗಿದೆಯಲ್ಲ ಬ್ರೋ ನೋಡಿ. ಸಾಕು. ಏನೋ ಒಂದು ಖುಷಿ ತೊಗೊತಾ ಇರಿ ಸರ್. ಇಲ್ಲೇ ಇದೆ ಸ್ಕ್ರಾಚಸ್ ಜಾಸ್ತಿ ಆಗಿದೆ. ಇಲ್ಲ ಬಿಡಿ ಅಷ್ಟೇ ಸಾಕು. ಇಲ್ಲಿ ಬೇಡ ಬಿಡಿ. ಏನು ಹೆಸರು ಹೇಳಿವೆ ನಿಮ್ಮದು? ನಾಚಿಕೆ ಬೀಳ್ತಾವ್ರೆ ಇವ್ರಿಗೆ. ಏರಿಯಾ ಡಾನ್ ಅಣ್ಣ ಇರೋ. ಹೌದಾ? ಈ ಕಾಲದಲ್ಲಿ ಏನ್ ಡಾನು ಗೀನು ಏನಿಲ್ಲ. ಪೊಲೀಸ್ ಎತ್ಕೊಂಡು ಒಳಗೆ ಹಾಕೊಂತಾರೆ ಅಷ್ಟೇ. ಡಾನ್ಗಿನ್ ಅಂದ್ರೆ ಪೊಲೀಸ್ ಹತ್ರ ಒಳಗೆ ಹಾಕೊಂಡು ಲಾಠಿ ಹಾಕ್ತಾರೆ. ನಿಮ್ದು ಇದೇ ಬಿಸ್ನೆಸ್ ಬೈ? ಅಲ್ಲಿ ಮುಂದೆ ಲಾರಿ ಪಾರ್ಟ್ಸ್ ನಮ್ದು. ಲಾರಿನಾ? ಎಲ್ಲ ಗಾಡಿ ಲಾರಿ ಸಿಗ್ತದೆ ಪಾರ್ಟ್ಸು? ಇದು ಏನದು ಆಕ್ಸಿಲ್ ಸಿಗ್ತಾವ? ಟಾಟಾ ಗಾಡಿ ಆಕ್ಸಿಲ್ ಬ್ಯಾಕ್ ಸೈಡ್ ಆಕ್ಸಿಲ್ ಫ್ರಂಟ್ ಬ್ಯಾಕ್ ಎಲ್ಲ ಸಿಗುತ್ತೆ. ಓಕೆ ಓಕೆ. ಏನಂತ ಹೇಳ್ಬೇಕು? ಯಾರಿಗಾನ ಬೇಕು ಅಂದ್ರೆ ಏನಂತ ಬಂದು ಹೇಳ್ಬೇಕು? ಯಾರಿಗಾನ ಬೇಕು ಅಂದರೆ ದೊಡ್ಡ ಗಾಡಿ ಪಾರ್ಟ್ಸ್ ಏನಂತ ಬಂದು ಕೇಳಿದ್ರೆ ಅಂಗಡಿ ಹೆಸರು ಅಂತ? ಮುನಿಮ್. ಓಕೆ ಅಲ್ಲೇ ಯಾರೋ ನೋಡ್ಕೊಂಡ್ಬಿಡ್ರಿ. ಭಾರತ್ ಬೆನ್ಸ್ ಜಾಸ್ತಿ ಸಿಗುತ್ತಾ? ಟಿಪ್ಪರ್ಲಿ ಸಿಗುತ್ತಾ? ಅದೇ ಟಿಪ್ಪರ್ದೇ ಜಾಸ್ತಿ. ಒಂದ್ಸತಿ ಅಂಗಡಿ ತೋರಿಸ್ಬಿಡಿ ಎಲ್ರಿಗೂ. ಒಂದ್ಸತಿ ಐಡಿಯಾ ಸಿಕ್ಬಿಡುತ್ತೆ ಜನಕ್ಕೆ. ಅದೇ ಇಲ್ಲಿಂದ ಹಿಡಿದು ಬಿಡ್ತೀನಿ. ಯಾವ್ದೋ ಇದೇನಾ ಮುನಿಮ್? ಜಲ್ದಿ ನೋಡ್ಕೊಂಡ್ಬಿಡಿ. ಟಿಪ್ಪರ್ ಗಾಡಿ ಇಲ್ಲವ್ರು ಯಾರನ್ನ ಹಾಕಿದ್ರೆ ಸಿಕ್ಬಿಡ್ತು. ಹಾಂ ಇಲ್ಲಿದೆ. ಅದು ಬೇಡ ಸರ್, ಬೇಡ ಅದು ಬೇಡ. ಅದು ಸೀಟು ಮತ್ತು ಅದೊಂದು ಫ್ರಂಟ್ ಶೀಲ್ಡ್ ಕೊಡಿ. ಇದು ಬಡ ದೋಸ್ತ್ ಬ್ಲೂ ಕಲರ್. ಹಾಂ ಅದೇ ಅಲ್ಲ ಬಡ ದೋಸ್ತ್ ಅಲ್ಲ ಬ್ಲೂ ಕಲರು. ಅಶೋಕ್ ಲೇಲ್ಯಾಂಡ್ ಲೋಗೋ ಇರಬೇಕು. ಅದೊಂದು ನೋಡಿರಿ. ಅದು ಹೋಗ್ಬಿಟ್ಟಿತ್ತು ನಂದು. ಮನೆ ಬಡ ದೋಸ್ತ್ ಯಾವ್ದಾನ ಇದ್ರು. ಈ ಥರ ಬಡ ದೋಸ್ತ್ ಇದೆಯಾ? ಇದು ಆರೊಂದು ಕ್ಯಾಪು, ಆರನ್ ಕ್ಯಾಪು ಬಡ ದೋಸ್ತ್ ಇದೆಯಾ? ಲೈಲ್ಯಾಂಡು ಬಡ ದೋಸ್ತು ದೋಸ್ತೆ ಇರಬೇಕು ಅದು. ಅಲ್ಲ ಅಲ್ಲ ಬಡ ದೋಸ್ತು ಬ್ರೋ ಇದು. ಅಲ್ಲ ಅಲ್ಲ ಗೊತ್ತಾಯ್ತು. ಲೈಲ್ಯಾಂಡ್ ಇತ್ತು ಬಡ ದೋಸ್ತು ಬಾಸ್ದು. ಹಾಂ ಇಷ್ಟು ದೊಡ್ಡದು ಬಡಲ್ಲ ಬಡ ದೋಸ್ತು ನಮ್ಮದು. ಅದೊಂದು ಬ್ಲೂ ಕಲರ್ ತೊಗೊಳ್ಳಿ. ಶೀಲ್ಡ್ ಚೆನ್ನಾಗಿದೆ. ಸ್ಕ್ರಾಚ್ ಆಗಿದೆ ಅಂಥದ್ದು. ಇದು ತೊಗೊಂಡಿದ್ದೀನಿ ಸದ್ಯಕ್ಕೇನು ಸ್ಕ್ರಾಚಸ್ ಜಾಸ್ತಿ ಇಲ್ಲ. ಇಲ್ಲೊಂದೇ ಒಂದು ಸ್ಕ್ರಾಚ್ ಇದೆ ಬಿಟ್ಟರೆ ಏನು ಅಷ್ಟೇನು ಡ್ಯಾಮೇಜ್ ಇಲ್ಲ. ಸ್ವಲ್ಪ ಇಲ್ಲಿ ಕ್ರ್ಯಾಕ್ ಬಿಟ್ಟದೆ. ಬಟ್ ಮೋನೋಗ್ರಾಮ್ ಇದು ಅಶೋಕ್ ಲೇಲ್ಯಾಂಡ್ ಲೋಗೋ ಕಟ್ಟಾಗಿರ್ತಲ್ಲ ಅದರಲ್ಲಿ ಇದು ಕುತ್ಕೊತದೆ. ಪ್ಲಸ್ ಇಲ್ಲಿ ಇದು ವೈ ಅನ್ನೋದು ಹೊಲ್ಟೋಗಿದೆ. ಹೊಲ್ಟೋಗ್ಬಿಟ್ಟದೆ. ಚೆನ್ನಾಗದೆ. ಅದ್ರಾಗ ಸ್ವಲ್ಪ ಇಲ್ಲೂ ಡೆಂಟ್ ಆಗಿದೆ ನನ್ನ ಗಾಡಿಯಲ್ಲಿ. ಇದ್ರಾಗೇನು ಅಷ್ಟಾಗಿಲ್ಲ. ನೋಡೋಣ. ನಾವು ಬೇರೆ ಕಡೆ ಎಲ್ಲಿ ಅರ್ಜೆಂಟ್ ಆಗಿ ಇರಲಿ ಅದು ಮಿರರ್ ಇಟ್ಕೊಂಡ್ಬಿಟ್ಟು ಮಿರರು ಒಂದು ಮಿರರು
ಒಂದು ಸೀಟು ಒಂದು ಅದು ಹೆಸರೇನು ಶೀಲ್ಡು ಅದು ಹೆಸರೇನು ಶೀಲ್ಡ್ ಫ್ರಂಟ್ ಶೀಲ್ಡು ಅದಲ್ಲ ಸೈಡ್ದು ಅಲ್ಲ ಇದು ಅಲ್ಲಿದೆಯಾ ಬನ್ನಿ ಅಣ್ಣ ಓಕೆ ಓಕೆ ಯಾವ್ದು ಹೇಳಿ ಹಾಂ ಸಿಕ್ತು ಇದು ಅದು ಕೊಡಿರಿ ನಾನು ತೊಗೊಂಡ್ಬರ್ತೀನಿ ಸೀಟ್ ಬನ್ನಿ ಅದೇ ಎತ್ಕೊಂತೀಯಾ ಕೊಡಿ ನೋಡಿ ಲೋಗೋ ತಗೊಳ್ಳಿ ಹಾಂ ಲೋಗೋ ಇದೊಂದು ಲೋಗೋ ಆರಾಮಾಗಿ ಅದು ಕೆಳಗಡೆ ಹಂಗೆ ನಿಲ್ಸ್ಬಿಡಿ ಇಲ್ಲ ಹಾಂ ಸೈಡಲ್ಲಿ ಬಿತ್ತು ಬಿದ್ದಿಲ್ಲ ಅವೇ ಸರಿ ಕಾಲ ಮೇಲೆ ಬಿತ್ತು ಅಂದ್ಕೊಂಡೆ ಸದ್ಯಕ್ಕೆ ಒಳ್ಳೆ ಡೀಲ್ ಆಗದೆ ಆಮೇಲೆ ಮಾತಾಡೋಣ ಬರ್ರಿ ಚಾನ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀರಾ ನೀವು ಹಾಂ ಸದ್ಯ ಇವತ್ತು ತೋರಿಸೋದು ಏನದು ಸದ್ಯಕ್ಕೆ ನಮ್ಮ ಅಸೆಂಬ್ಲಿ ಒಳಗೆ ಹೋಯ್ತು ಮಿರರ್ ಅಸೆಂಬ್ಲಿ ಸೈಡ್ ಫೀಲ್ಡು ಮತ್ತು ನಮ್ಮ ಸೀಟು ಮತ್ತು ನಮ್ಮ ಇದು ಕಾಲತ್ತು ಎರಡು ಇಟ್ಕೊಂಡು ಹೋಗ್ಬಿಟ್ರೆ ಆಗೋದ್ರೆ ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀನಿ ಬನ್ನಿ ಥ್ಯಾಂಕ್ ಯು ನೆಕ್ಸ್ಟ್ ನಿಮ್ಗೆ ಹುಡ್ಕೊಂಬಂದ್ರೆ ಡಿಸ್ಕೌಂಟ್ ಕೊಡ್ಬೇಕು ನಮ್ಮ ಸಬ್ಸ್ಕ್ರೈಬರ್ಗೆ ಬರ್ತಾರೆ ಹುಡ್ಕೊಂಡು ಇವಾಗ ಎಷ್ಟು ಹೇಳಿ 2,500 ರೂಪಾಯಿ ಲಾಭ ನಿಮಗೆ ನೋಡಿ ಅದಕ್ಕೆ ಒಳ್ಳೆ ಡೀಲ್ ಆಯ್ತಲ್ಲ ಬ್ರೋ ಅವನು ಹೇಳಿದ್ದು 6,500 6,500 ಪ್ಲಸ್ ಅದು 500 ರೂಪಾಯಿ ಲೆಕ್ಕ ಹಾಕಿ 7,000 ನಾವು ಕೊಟ್ಟಿದ್ದು 5,000 ಒಟ್ಟಲ್ಲಿ ಚೆನ್ನಾಗಿತ್ತು ಶಾಪಿಂಗು ಒಳ್ಳೆ ಶಾಪಿಂಗ್ ಅಲ್ಲ ಬ್ರೋ ಎಸ್ ನಾವು ನೋಡಿ ನಮ್ಮ ಗಾಡಿ ಓನರ್ಗಳು ಬಂದು ಶಾಪಿಂಗ್ ಈ ಥರ ಇರ್ತಾರೆ ಮುಂದೆ ಹೋಗ್ತಾರೆ ಸ್ವಲ್ಪ ಸೊ ಸದ್ಯಕ್ಕೆ ಶಾಪಿಂಗ್ ಆಗಿದೆ ಅದು ಏನೇನು ಅಂದರೆ ಅವ್ನಿಗೆ ಏನೇನು ಫುಲ್ ಮ್ಯಾನ್ ಪ್ಲೇಟ್ ಮಾಡಿಬಿಟ್ಟು ಅವ್ನಿಗೆ ಹಂಗಲ್ಲ ಹಿಂಗಲ್ಲ ಅಂತ ಸೊ ಅದೇನೇನಾಯಿತು ಮನೆಗೆ ಹೇಳ್ತೀನಿ ಸದ್ಯಕ್ಕೆ ಬನ್ನಿ ಇವೆಲ್ಲ ಎತ್ಕೊಂಡು ಹೋಗೋ ಸ್ವಲ್ಪ ಇಕ್ಕಟ್ಟಾಗುತ್ತೆ ನೋಡಿರಿ ಇದು ನಾವು ಇದು ಎತ್ಕೊಬೇಕು ಮಿಕ್ಕಿದೆಲ್ಲ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ದೀವಿ ಪೊಲೀಸರು ಗಿಲೀಸರು ಹಿಡಿದ್ರೆ ಒಂದು ತಲೆನೋವು ಏನೇನು ಹಿಡಿದ್ರೆ ಪೋಡ್ರು ಅಂದ್ಬಿಡೋದು ಅಷ್ಟೇ ಸೊ ಬನ್ನಿ ಮನೆ ಹತ್ರ ಸಿಗೋಣ ಇದು ನೆಕ್ಸ್ಟ್ ಡೇ ನಮ್ಮ ಸೀಟ್ ಎತ್ಕೊಂಡೋಗಿ ವಾಟರ್ ವಾಶ್ ಮಾಡಿಸ್ಕೊಂಡ್ಬಿಡೋಣ ಮನೇಲಿ ತೊಳೆಯೋಣ ಅಂದ್ಕೊಂಡೆ ಬಟ್ ಸುಮ್ಮನೆ ಯಾಕೆ ರಿಸ್ಕು ವಾಟರ್ ವಾಶ್ ಮಾಡಿಸ್ಬಿಡೋಣ ಅಂತ ನಮ್ಮ ಸಚ್ಚಿ ಗಾಡಿನ ವಾಟರ್ ವಾಶ್ ಮಾಡಿಸ್ಬೇಕು ಸೊ ಇದನ್ನ ಎತ್ಕೊಂಡಾಗೆ ವಾಟರ್ ವಾಶ್ ಮಾಡಿಸ್ಬಿಡೋಣ ಬನ್ನಿ ಸದ್ಯಕ್ಕೆ ನೋಡಿರಿ ವಾಷಿಂಗ್ ಆಗೋದು ನಮ್ಮದು ಸೀಟು ಹಿಂಗೆ ಹೊಸ ಸೀಟ್ ಥರ ಕಾಣಿಸ್ತಾ ಇದೆ ಇದು ಸ್ವಲ್ಪ ಅರ್ಧೋಗೋದೆ ತೊಳೆಯೋವಾಗ ಇನ್ನು ಸ್ವಲ್ಪ ಅರ್ಧಾಕೋರೆ ಸೊ ಇದನ್ನು ಹೊಲಿಸ್ಬಿಟ್ಟು ಬ್ರೋ ಸ್ವಲ್ಪ ಸೀಟ್ ಕವರ್ ಹಾಕಿದ್ರೆ ಹೊಲಿಸ್ಬಿಟ್ಟು ಸೀಟ್ ಕವರ್ ಹಾಕಿದ್ರೆ ನೀಟ್ ಆಗುತ್ತೆ ಹೊಸ ಸೀಟ್ ಇದು ಇದಕ್ಕೆ 8,500 ಪ್ಲಸ್ ಒಂದು 5,000 ಸೀಟಿಂಗ್ 9,000 ಆಗಿರೋದು ನಮ್ದೆಷ್ಟು 3,000 ಆಗುತ್ತೆ ಸೀಟ್ ಒಂದು 500 ರೂಪಾಯಿ ಅಷ್ಟೇ ಬರ್ರಿ ಇಂಜೆಕ್ಷನ್ ಆಯ್ತು